students, welcome back to Learning Management System, Department of Collegiate and Technical Education. As part of the Learning Management System, we are discussing the fourth unit, that is stacks and queues of the subject data structures using C. And now we will start the last session of this unit, that is session number 10. This will be the last session of this chapter. Okay. So what we will be discussing in this session. So ಇಲ್ಲಿವರೆಗೆ ನಾವೇನು ಸ್ಟ್ಯಾಕ್ಸ್ ಮತ್ತು ಕ್ಯೂಸ್ ಆಪರೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ and their implementation ಬಗ್ಗೆ ಡಿಸ್ಕಸ್ ಮಾಡಿದೀವಿ. In this session we will discuss the applications of stacks and queues. ಎಲ್ಲೆಲ್ಲಿ ಸ್ಟ್ಯಾಕ್ಸ್ ಮತ್ತು ಕ್ಯೂ ಅನ್ನು ಯೂಸ್ ಮಾಡ್ತೀವಿ ಅನ್ನೋದರ ಬಗ್ಗೆ ಈ ಸೆಷನ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. Applications of stacks and queues. So already ನಾನು previous sessions ಅಲ್ಲಿ ರಿಯಲ್ ಟೈಮ್ ಎಕ್ಸಾಂಪಲ್ ಜೊತೆ ಕೋರಿಲೇಟ್ ಮಾಡಿ ನಿಮಗೆ ನಾನು ಸ್ಟ್ಯಾಕ್ಸ್ ಮತ್ತು ಕ್ಯೂಸ್ ಏನು ಅಪ್ಲಿಕೇಶನ್ಸ್ ಅದೇ ಅಂತ ಹೇಳಿದ್ದೀನಿ. ಸೊ ಹಿಯರ್ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ವೇರ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ಸ್ ಆರ್ ಯೂಸ್ಡ್. ಸೊ ಬ್ಯಾಲೆನ್ಸಿಂಗ್ ಆಫ್ ಸಿಂಬಲ್ಸ್ ಫಸ್ಟ್ ಅಪ್ಲಿಕೇಶನ್ ಏನಿದೆ, ಬ್ಯಾಲೆನ್ಸಿಂಗ್ ಆಫ್ ಸಿಂಬಲ್ಸ್. ಸೊ ಪ್ರೋಗ್ರಾಮ್ ಅಲ್ಲಿ ನಾವು ನೋಡಿರ್ತೀವಿ ಸಿಂಬಲ್ಸ್ ಅನ್ನ ಯೂಸ್ ಮಾಡಿರ್ತೀವಿ. ಸೊ ಲೆಫ್ಟ್ ಪ್ಯಾರಂಥೆಸಿಸ್ ಅಂಡ್ ರೈಟ್ ಪ್ಯಾರಂಥೆಸಿಸ್ ಅಥವಾ ಓಪನಿಂಗ್ ಬ್ರೇಸ್ ಅಥವಾ ಕ್ಲೋಸಿಂಗ್ ಬ್ರೇಸ್. ಸೊ ಇವೆಲ್ಲ ನಾವು ನೋಡಿರ್ತೀವಿ ಪ್ರೋಗ್ರಾಮ್ ಅಲ್ಲಿ, ಸಿ ಪ್ರೋಗ್ರಾಮ್ ಅಲ್ಲಿ ನೀವು ಯೂಸ್ ಮಾಡಿದ್ದೀರಾ. ಸೊ ನಂಬರ್ ಆಫ್ ಓಪನಿಂಗ್ ಬ್ರೇಸಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕ್ಲೋಸಿಂಗ್ ಬ್ರೇಸಸ್ ಇದೇನಾ ಅಥವಾ ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾವು ಸ್ಟ್ಯಾಕ್ ದ ಹೆಲ್ಪ್ ತಗೋತೀವಿ. ಸಪೋಸ್ ನಂಬರ್ ಆಫ್ ಓಪನಿಂಗ್ ಬ್ರೇಸಸ್ ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕ್ಲೋಸಿಂಗ್ ಬ್ರೇಸಸ್ ಇತ್ತಂದ್ರೆ then there will be a compilation time error. Compiler ಏನು ಮಾಡುತ್ತೆ ನಿಮಗೆ ಎರರ್ ಕೊಡುತ್ತೆ. So to manage the symbols used in the programs we use the stacks and string reversal. So ಒಂದು ಸ್ಟ್ರಿಂಗ್ ಕೊಟ್ಟಿರ್ತೀವಿ ಅದನ್ನ ರಿವರ್ಸ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ತೀವಿ. ಅದೇ ತರ ಅಂಡೋ ಅಂಡ್ ರೆಡೋ ನೀವು ಕಂಪ್ಯೂಟರ್ ಅನ್ನು ಬಳಸ್ತಂತ ಸಂದರ್ಭದಲ್ಲಿ ನೀವು ನೋಡಿರ್ತೀರಾ. ಅಂಡೋ ಅಂದ್ರೆ ಲಾಸ್ಟ್ ಆಪರೇಷನ್ ಏನ್ ಮಾಡಿದ್ರೆ ಅದನ್ನೇ ಅಲ್ಲಿಗೆ ಬ್ಯಾಕ್ ಹೋಗೋಕ್ಕೋಸ್ಕರ ಅಥವಾ ಮತ್ತೆ ಫಾರ್ವರ್ಡ್ ಬರೋಕ್ಕೋಸ್ಕರ ಅಂಡೋ ಅಂಡ್ ರೆಡೋ ಅಪ್ಲಿಕೇಶನ್ ಅನ್ನ ನಾವು ಯೂಸ್ ಮಾಡಿರ್ತೀವಿ. ಆಲ್ಸೋ ರಿಕರ್ಷನ್ಸ್. ಸೊ ವಾಟ್ ಇಸ್ ರಿಕರ್ಷನ್? ರಿಕರ್ಷನ್ ಫಂಕ್ಷನ್ಸ್ ಅಂದ್ರೆ ಏನು? ಎ ಫಂಕ್ಷನ್ ಕಾಲಿಂಗ್ ಇಟ್ಸೆಲ್ಫ್ ಮೆನಿ ಟೈಮ್ಸ್ ಅಂಟಿಲ್ ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ದ ಬೇಸ್ ಕಂಡೀಷನ್. ಆ ಒಂದು ಫಂಕ್ಷನ್ ಗೆ ನಾವೇನು ರಿಕರ್ಷನ್ ಅಂತ ಕರೀತೀವಿ. ಸೊ ದೇರ್ ಆರ್ n ನಂಬರ್ ಆಫ್ ರಿಕರ್ಷನ್ ಫಂಕ್ಷನ್ಸ್ ಆರ್ ದೇರ್. ಸೊ ಆ ಅಪ್ಲಿಕೇಶನ್ಸ್ ಅಥವಾ ಆ ಟೈಪ್ ಫಂಕ್ಷನ್ಸ್ ಅನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಸ್ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ತರ ಡೆಪ್ತ್ ಫಸ್ಟ್ ಸರ್ಚ್, ಗ್ರಾಫ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದ್ರಲ್ಲಿ ಕೂಡ ನಾವು ಸ್ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಬ್ಯಾಕ್ ಟ್ರ್ಯಾಕಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸ್ಪ್ರೆಷನ್ ಕನ್ವರ್ಷನ್ ಲೈಕ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್, ಇನ್ಫಿಕ್ಸ್ ಟು ಪ್ರಿಫಿಕ್ಸ್ ಆರ್ ಪೋಸ್ಟ್ ಫಿಕ್ಸ್ ಟು ಇನ್ಫಿಕ್ಸ್. ಈ ಟೈಪ್ ಎಕ್ಸ್ಪ್ರೆಷನ್ಸ್ ಅನ್ನ ಕನ್ವರ್ಟ್ ಮಾಡೋಕ್ಕೋಸ್ಕರ ಸ್ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಲ್ಸೋ ಮೆಮೊರಿ ಮ್ಯಾನೇಜ್ಮೆಂಟ್ ಗೋಸ್ಕರ ನಾವು ಸ್ಟ್ಯಾಕ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಲೆಟ್ us discuss one by one. Balancing of symbols. So ಇಲ್ಲಿ int main function ಇದೆ. Okay. So here we have one opening brace and one closing brace. So function start ಆದಾಗ ಏನಾಗುತ್ತೆ, these symbols are posted to the stack and compiler will check whether number of opening braces are equal to number of closing braces. If it is, then program has no errors. Apart from this also ಬೇರೆ compiler ಸಾಕಷ್ಟು errors ಗಳಿಗೆಲ್ಲ ಚೆಕ್ ಮಾಡುತ್ತೆ. That is out of the scope. Just to understand this application ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ. ಸೊ ಎರಡು ಈಕ್ವಲ್ ಇತ್ತು ಅಂತಂದ್ರೆ push and pop ಆಪರೇಷನ್ ಪರ್ಫಾರ್ಮ್ ಆಗುತ್ತೆ. Then it gives whether it is correct or not. Also here printf ಆದ್ಮೇಲೆ ಪ್ಯಾರಂಥೆಸಿಸ್ ಇತ್ತಂದ್ರೆ ಓಪನಿಂಗ್ ಪ್ಯಾರಂಥೆಸಿಸ್ ಆದ್ಮೇಲೆ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಕೂಡ ಇರಬೇಕು. ಇಲ್ಲಾಂದ್ರೆ ಏನು ಎರರ್ ಬರುತ್ತೆ ನಿಮಗೆ ಪ್ರೋಗ್ರಾಮ್ ಅಲ್ಲಿ, ರೈಟ್? ಸೊ ಈ ತರ ಪ್ರೋಗ್ರಾಮ್ ಅಲ್ಲಿ ಸಿಂಬಲ್ಸ್ ಅನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾವು ಸ್ಟ್ಯಾಕ್ಸ್ ಹೆಲ್ಪ್ ತಗೋತೀವಿ. ಆಲ್ಸೋ ಸ್ಟ್ರಿಂಗ್ ರಿವರ್ಸಲ್.
ಒಂದು ಸ್ಟ್ರಿಂಗ್ ನೀವು ಕೊಟ್ಟಿದ್ರೆ ಅದನ್ನ ರಿವರ್ಸ್ ಮಾಡಬೇಕಂತಂದ್ರೆ ನೀವು ಯಾವ ತರ ಯೂಸ್ ಮಾಡ್ತೀರಿ? ಅರೇ ಯೂಸ್ ಮಾಡ್ಕೊಂಡು ಕೂಡ ನೀವು ಸ್ಟ್ರಿಂಗ್ ಅನ್ನ ರಿವರ್ಸ್ ಮಾಡಬಹುದು. ಅದಕ್ಕಿಂತ ಈಸಿ ಏನಿದೆ ಅಂತಂದ್ರೆ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಈಸಿಯಾಗಿ ನೀವು ರಿವರ್ಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, ಒಂದು ಹೆಲೋ ಅನ್ನೋದೊಂದು ಸ್ಟ್ರಿಂಗ್ ಇದೆ. ಓಕೆ, ಸೊ ಇದನ್ನ ಹಲೋ ರಿವರ್ಸ್ ಏನಾಗುತ್ತೆ, ಇದರ ರಿವರ್ಸ್ ಅಂದ್ರೆ ಓ ಎಲ್ ಎಲ್ ಇ ಅಂಡ್ ಎಚ್. ಸೊ ಈ ತರ ಸ್ಟ್ರಿಂಗ್ ಅನ್ನ ಈ ತರ ಕನ್ವರ್ಟ್ ಮಾಡೋಕ್ಕೋಸ್ಕರ ಪ್ರೋಗ್ರಾಮ್ ಬರೀರಿ ಅಂತ ಕೇಳಿದ್ರೆ it is easy to convert or to reverse a string by using the stack. So let me show you. This is the stack. Okay, so first ಏನು ಮಾಡಬೇಕು, push operation ಅನ್ನು perform ಮಾಡಬೇಕು. So left to right characters ಅನ್ನು stack ಅಲ್ಲಿ push ಮಾಡಬೇಕು. ಫಸ್ಟ್ ಯಾವುದು h ಇದೆ, place h, then place e, then place l, h e l, and place push one more l, ಆಮೇಲೆ push o. So we pushed all the characters of the string. Okay, ಆಮೇಲೆ pop it, pop ಮಾಡೋದು print ಮಾಡೋದು, pop ಮಾಡೋದು print ಮಾಡೋದು. So pop ಅಂದ್ರೆ take out from the stack. So first ಯಾವ ಎಲಿಮೆಂಟ್ ಬರುತ್ತೆ, ಯಾವ ಕ್ಯಾರೆಕ್ಟರ್ ಬರುತ್ತೆ ಹೊರಗಡೆ, o ಬರುತ್ತೆ. Okay, o. So o ಡಿಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ, l ಬರುತ್ತೆ. l, then next element l, followed by this next e, then h. So is it a reverse string of this hello? Yes. So easyಯಾಗಿ ನಾವು push pop operations perform ಮಾಡೋದ್ರಿಂದ given string ಅನ್ನ ನಾವು reverse ಮಾಡಬಹುದು. So this is another application. And undo redo ಕೂಡ ನಾವು ಮಾಡಬಹುದು. Okay, so let me show you here. So ಇದೊಂದು ಪ್ರೋಗ್ರಾಮ್ ಇದೆ. Okay, ಇದು reload and ಈ ಬ್ಯಾಕ್ ಬಟನ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, undo ಅಥವಾ it goes back, right? So ಇದು ಫಾರ್ವರ್ಡ್ ಏನಿದೆಯಲ್ಲ ಇದು redo. Okay, this is the example of undo and redo. Okay students, now coming to the recursion functions. So already I told you what is a recursion function. A function, it calls itself many times until the base condition is satisfied. So here few of the recursion function I mentioned here. There are many problems. So ನೀವು third semester ಅಲ್ಲಿ ಈ functions ಅನ್ನ already ಕಲಿತಿರ್ತೀರಾ. ಅದಕ್ಕೋಸ್ಕರ for reminder purpose I have taken these examples. Factorial of a number, finding a factorial of number, calculating GCD of two numbers, and finding the Fibonacci series. Okay, these are few to mention. So let me give you a brief idea of how a recursion function works through stack. Okay, so can anybody tell me what is the logic of recursion function for factorial, finding a factorial for a given number? So let me write directly the logic ಅಷ್ಟೇ ಬರೀತೀನಿ ನಾನು. Okay, pass the n value. If n equal to 0, then return 1. ಇಲ್ಲಿ ಬೇಸ್ ಕಂಡೀಷನ್ ಏನಿದೆ 1 ಇದೆ. ಓಕೆ, n 0 ಇತ್ತಂದ್ರೆ ರಿಟರ್ನ್ 1 and fact n into n minus 1, return n into n minus 1. So this is the logic of the factorial function. So let me take n as 3. n value ಎಷ್ಟು ತಗೋತೀನಿ ನಾನು, 3 ತಗೋತೀನಿ. Okay, so
here let me write stack ಎಲ್ಲಿವರೆಗೆ ಬೇಸ್ ಕಂಡೀಷನ್ ಬರೋದಿಲ್ಲೋ ಅಲ್ಲಿವರೆಗೆ ಏನು ಮಾಡುತ್ತೆ ಈ ರಿಕರ್ಷನ್ ಫಂಕ್ಷನ್ ವ್ಯಾಲ್ಯೂಸ್ ಅನ್ನ ಸ್ಟ್ಯಾಕ್ ಅಲ್ಲಿ ಪುಷ್ ಮಾಡ್ತಾ ಹೋಗುತ್ತೆ. Once this function reaches the base condition, then it will pops the values and returns the final answer. So let me show you how. So what is the value of n? N equal to 3. Okay. So check if n equal to 0, no. Then come here. Fact equal to n into n minus 1. So n is 3 ಇದೆ. 3 into 3 minus 1, which is 2. Okay, this is first call, and push this into the onto the stack. 3 into 3 into 2. Then in second call again. Now what is the value of n? N minus 1 ಅಂತಂದ್ರೆ 2 ಆಗುತ್ತೆ. Okay, is it equal to 0? No. Now in second call again 3 into 2 into 1. Okay, after that again 1 minus 1 ಎಷ್ಟಾಗುತ್ತೆ? 0 ಆಗುತ್ತೆ, right? So once 0 comes here, before that push these elements. So 3 into 2 into this 1 into 0. Okay, so once it reaches the base condition, then return 1. So it will return 1 ಆದ್ಮೇಲೆ ಏನಾಗುತ್ತೆ? This is evaluated. Okay, so 0 place ಅಲ್ಲಿ ಏನು ಮಾಡಬೇಕು? 1 ಅನ್ನು ರಿಟರ್ನ್ ಮಾಡಬೇಕು, because condition ಏನಿದೆ? return 1, and write it as 1 and pop it. So base condition return ಆದ್ಮೇಲೆ pop ಮಾಡಬೇಕು. So 1 into 1. What is the value? 1. 1 into 1 ಎಷ್ಟಾಗುತ್ತೆ? 1 ಆಗುತ್ತೆ. So return back this one value to the stack. ಇದಾದ್ಮೇಲೆ next 1 into 2. So it is 2. So push back. So previous value ಏನಾಗುತ್ತೆ? pop ಮಾಡಿದ್ಮೇಲೆ ಏನಾಗುತ್ತೆ? erase ಆಗುತ್ತೆ, and push back this result 2 here. Again pop these elements 2 into 3, which is 6. So return this 6 as factorial of a number 3. Okay, so stack ಅನ್ನು ಯೂಸ್ ಮಾಡಿಕೊಂಡು ನಾವು factorial functions ಅನ್ನು perform ಮಾಡಬಹುದು. So is it correct answer? What is the value of factorial 3? So 3 factorial ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ? 3 into 2 into 1, which is 3 into 2 into 6, 6 into 1, 6, isn't it? So we got the result. So in this way we can use the recursion functions ಅನ್ನು stack use ಮಾಡಿಕೊಂಡು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. Okay students, fine. Let us move to the next application, depth first search. So depth first search ಇದು algorithm subjects ಅಲ್ಲಿ ಬರುವಂತ ಒಂದು ಪ್ರಾಬ್ಲಮ್, ಗ್ರಾಫ್ ಬೇಸ್ಡ್ ಪ್ರಾಬ್ಲಮ್. ನೀವು ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲಿ ಈ ಸಬ್ಜೆಕ್ಟ್ ಅನ್ನು ಕಲಿತೀರಾ, algorithms. ಓಕೆ, ಅದರದ್ದು ಒಂದು ಪ್ರಾಬ್ಲಮ್ depth first search. So ಇದರಲ್ಲಿ ಏನು ಮಾಡ್ತೀವಿ? ಲಾಜಿಕ್ ಆಫ್ ದಿಸ್ depth first search is ಯಾವುದೇ ಒಂದು ಗಿವನ್ ಗ್ರಾಫ್ ಅಲ್ಲಿ ನೀವು ಟ್ರೇವರ್ಸ್ ಮಾಡಬೇಕಾಗುತ್ತದೆ.
ಆ ಗ್ರಾಫ್ ಅನ್ನು. ಸೊ ಯಾವ ತರ ಟ್ರೇವರ್ಸ್ ಮಾಡಬೇಕಂದ್ರೆ go to the deepest node into the graph, then come back to the next remaining vertices. Okay, so here it is the graph. So ಇಲ್ಲಿ ಏನು ಮಾಡ್ತೀನಿ ನಾನು, ಸ್ಟಾರ್ಟಿಂಗ್ ನೋಡ್ ಏನಿದೆ ಎ ಇದೆ, ಎ ಇಂದ ಡೀಪೆಸ್ಟ್ ನೋಡ್ ಯಾವ್ದಿದೆ ಅದಕ್ಕೆ ಮೂವ್ ಮಾಡ್ತೀನಿ ನಾನು. ಸೊ ಎ ಇಂದ ಸ್ಟಾರ್ಟ್ ಮಾಡಿಕೊಂಡು ಎ ಟು ಬಿ, ದೆನ್ ಬಿ ಟು ಸಿ, ಸಿ ಟು ಡಿ, ಡಿ ಟು ಇ, ಇ ಟು ಎಫ್. Okay, so I am searching for the deepest node, right? So ಇಲ್ಲಿ ಅದನ್ನು ತೋರಿಸಿದೆ, A to B, B to C, C to D, D to E, E to F. So such type ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಸ್ಟ್ಯಾಕ್ ಅನ್ನು ಯೂಸ್ ಮಾಡ್ತೀವಿ. ಸೊ ಟೆಂಪರರಿ ಲಾಸ್ಟ್ ವಿಸಿಟೆಡ್ ಏನ್ ವರ್ಟೆಕ್ಸ್ ಇದೆ ಅವೆಲ್ಲ ನಾವು ಏನು ಮಾಡ್ತೀವಿ, ಈ ಸ್ಟ್ಯಾಕ್ ಅಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀವಿ. Okay students, so once we visited the last node, then we will pop it and we will calculate the distance. So we will line the weight ide. Okay, so you will learn such type of problems in the next semester. As of now, just understand that stack is used for solving the DFS problems. Okay, next, expression conversions. So expressions ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪ್ರೆಷನ್ ಇದೆ a ಪ್ಲಸ್ ಬಿ ಅಥವಾ x ಮೈನಸ್ y. ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್ ನೀವು ನೋಡಿರ್ತೀರ, ಸಾಕಷ್ಟು ಎಕ್ಸ್ಪ್ರೆಷನ್ಸ್ ಅನ್ನು ನಾವು ಬರೀಬಹುದು. ಸೊ ಸಚ್ ಟೈಪ್ ಆಫ್ ಎಕ್ಸ್ಪ್ರೆಷನ್ಸ್ ಇವ್ಯಾಲ್ಯೂಯೇಷನ್ ಪರ್ಪಸ್ ಗೋಸ್ಕರ ನಾವು ಏನು ಮಾಡ್ತೀವಿ, ಸ್ಟ್ಯಾಕ್ ಅನ್ನು ಯೂಸ್ ಮಾಡ್ತೀವಿ. ಸೊ ಬಿಫೋರ್ ದಟ್ ಲೆಟ್ ಮಿ ಟೆಲ್ ಯು ದ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್. ಸಾರಿ, ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಅಲ್ಲ, ಕನ್ವರ್ಷನ್. ಎಕ್ಸ್ಪ್ರೆಷನ್ ಕನ್ವರ್ಷನ್ ನಲ್ಲಿ ನಾವು 4 ಟೈಪ್ಸ್ ಅನ್ನು ನೋಡ್ತೀವಿ. ಒಂದು ಇನ್ಫಿಕ್ಸ್ ಟು ಪ್ರಿಫಿಕ್ಸ್, ಇನ್ಫಿಕ್ಸ್ ಟು ಪೋಸ್ಟ್ಫಿಕ್ಸ್, ಪ್ರಿಫಿಕ್ಸ್ ಟು ಇನ್ಫಿಕ್ಸ್ ಅಂಡ್ ಪ್ರಿಫಿಕ್ಸ್ ಟು ಪೋಸ್ಟ್ಫಿಕ್ಸ್. ಸೊ ಇನ್ಫಿಕ್ಸ್ ಟು ಪ್ರಿಫಿಕ್ಸ್ ಅಂದ್ರೆ, ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂದ್ರೆ ನಾವು ಯಾವ ತರ ಹೇಳ್ತೀವಿ ಅಂದ್ರೆ, ಎರಡು ಆಪರೆಂಟ್ಸ್ ಮಧ್ಯೆ ಇರುವಂತ ಆಪರೇಟರ್ ಏನಿರುತ್ತೆ ಈ ಫಾರ್ಮ್ ಅಲ್ಲಿ ತಂದ್ರೆ ಇದನ್ನ ಇನ್ಫಿಕ್ಸ್ ಅಂತ ಕರಿತೀವಿ. ಅದನ್ನೇ ಪ್ರಿಫಿಕ್ಸ್ ಅಂದ್ರೆ ಮೊದಲಿಗೆ ಆಪರೇಟರ್ ಇದ್ದು ಆಮೇಲೆ ಆಪರೆಂಟ್ಸ್ ಇತ್ತಂದ್ರೆ ಇದನ್ನ ಪ್ರಿಫಿಕ್ಸ್ ಅಂತ ಕರಿತೀವಿ. ಪೋಸ್ಟ್ ಫಿಕ್ಸ್ ಅಂದ್ರೆ ಏನು, ಆಪರೇಟರ್ ವಿಲ್ ಬಿ ಎಟ್ ದ ಲಾಸ್ಟ್ ಪೊಸಿಷನ್. ಸೊ ದಿಸ್ ಈಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ದಿಸ್ ಈಸ್ ಪ್ರಿಫಿಕ್ಸ್ ಅಂಡ್ ದಿಸ್ ಈಸ್ ಇನ್ಫಿಕ್ಸ್. ಸೊ 6th ಯೂನಿಟ್ ಅಲ್ಲಿ ನೀವು ಇವ್ಯಾಲ್ಯೂಯೇಷನ್ ಆಫ್ ದೀಸ್ ಎಕ್ಸ್ಪ್ರೆಷನ್ಸ್ ನೀವು 6th ಯೂನಿಟ್ ಅಲ್ಲಿ ಕಲಿತೀರಿ. ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಯೂನಿಟ್ ಏನಿದೆ ಆಫ್ ದ ಸೇಮ್ ಸಬ್ಜೆಕ್ಟ್. ಇದೇ ಸಬ್ಜೆಕ್ಟ್ ನಲ್ಲಿ ಇರುವಂತ 6th ಯೂನಿಟ್ ಏನಿದೆ ಅಲ್ಲಿ ನೀವು ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಸ್ಟ್ಯಾಕ್ ಅಲ್ಲಿರೋ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಕಲಿತೀರಾ. ಓಕೆ, ಡಿಟೇಲ್ ಆಗಿ ಯು ವಿಲ್ ಬಿ ಟಾಟ್ ದೇರ್. ಸೊ ಆಸ್ ಆಫ್ ನೌ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ for evaluating these many expressions we use stacks. Okay, so these are the applications of stacks. Now we will see the applications of queues. Queues are widely used as waiting list for a single shared resource like printer, disk, CPU. Okay, so wherever the concept comes, shared resources concept ಬಂತಂದ್ರೆ ಅಲ್ಲೆಲ್ಲ ನಾವು ಏನು ಮಾಡ್ತೀವಿ, queues ಅನ್ನು ಯೂಸ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಒಂದು ಪ್ರಿಂಟರ್ ಇರುತ್ತೆ. ಓಕೆ, and this printer is shared among n number of computers. ಇದೊಂದು ಕಂಪ್ಯೂಟರ್, ಇದೊಂದು ಕಂಪ್ಯೂಟರ್. ಓಕೆ, ಆಫೀಸ್ ಅಲ್ಲಿ ಅಥವಾ ಕಾಲೇಜಲ್ಲಿ ನೀವು ನೋಡ್ತೀರಾ, ಒಂದು ಕಂಪ್ಯೂಟರ್ಗೆ ಒಂದು ಪ್ರಿಂಟರ್ಗೆ ಸಾಕಷ್ಟು ಕಂಪ್ಯೂಟರ್ಸ್ ಅನ್ನು ಕನೆಕ್ಟೆಡ್ ಇರುತ್ತೆ. ಓಕೆ, ಅಥವಾ ಸಿಪಿಯು ಅಲ್ಲಿ ಪ್ರೊಸೆಸರ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಪ್ರೊಸೆಸರ್ಸ್ ಏನಿರುತ್ತೆ ಕಂಪ್ಯೂಟರ್ ಅಲ್ಲಿ
ಆ ಪ್ರೊಸೆಸಸ್ ಅನ್ನು ಇವ್ಯಾಲ್ಯೂಯೇಷನ್ ಮಾಡೋಕ್ಕೋಸ್ಕರ ನಾವು ಕ್ಯೂ ಅನ್ನ ಯೂಸ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಆಪರೇಟಿಂಗ್ ಸಿಸ್ಟಮ್ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಕಲಿತೀರಾ ಸಿಪಿಯು ಶೆಡ್ಯೂಲಿಂಗ್, ಪ್ರೊಸೆಸ್ ಶೆಡ್ಯೂಲಿಂಗ್ ಯಾವ ತರ ಮಾಡ್ತೀವಿ ಅಂತ ನೀವು ಡೀಟೇಲ್ ಆಗಿ ಕಲಿತೀರಾ. Queues are used in asynchronous transfer of data for example pipes, files, IO sockets. ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಏನು ಬರುತ್ತಲ್ಲ ಅಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಕ್ಯೂಸ್ ಅನ್ನ ಯೂಸ್ ಮಾಡ್ತೀವಿ ಫಾರ್ asynchronous data transfer. ಓಕೆ, queues are used as buffers in most of the applications like MP3 media player, CD player, etc. Okay, buffers ಅಂದ್ರೇನು? Temporary storages. So queue data structures ಅನ್ನು ನಾವು as a temporary storage ಆಗಿ ಯೂಸ್ ಮಾಡಬಹುದು in applications like MP3 music player ಇರುತ್ತಲ್ಲ. So music players ಅಲ್ಲಿ ಸಾಂಗ್ಸ್ ಅನ್ನು ಪ್ಲೇ ಮಾಡೋ ಟೈಮ್ ಅಲ್ಲಿ we can use it as buffers. Queues are used to maintain the playlist in media players in order to add and remove the songs from the playlist. So ನಾವು playlist ಅನ್ನು ಕ್ರಿಯೇಟ್ ಮಾಡಿರ್ತೀವಿ, ನಮ್ಗೆ ಇಷ್ಟವಾದಂತ ಸಾಂಗ್ಸ್ ಗಳನ್ನ ಕೇಳಬೇಕಂತಂದ್ರೆ ಒಂದು ಸಪರೇಟ್ ಪ್ಲೇಲಿಸ್ಟ್ ಅನ್ನ ಯೂಸ್ ಮಾಡಿರ್ತೀವಿ. ಸೊ ಅಂತ ಪ್ಲೇಲಿಸ್ಟ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿ ಸಾಂಗ್ಸ್ ಅನ್ನ ಕೇಳಬೇಕಂತಂದ್ರೆ ಅಂತ ಸಂದರ್ಭದಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಇವೆಲ್ಲ ಆಗ್ತಾ ಇರೋದಂತ ಏನಿರುತ್ತೆ, ಬ್ಯಾಕ್ ಎಂಡ್ ಅಲ್ಲಿ ಆಗ್ತಾ ಇರುತ್ತೆ, ಸಿಸ್ಟಮ್ ಬ್ಯಾಕ್ ಎಂಡ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ದೇರ್ ವಿ ಯೂಸ್ ದ ಕ್ಯೂ. Queues are used in operating system for handling interrupts. So interrupts concepts ಬರುತ್ತೆ. So interrupts ಅನ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರ ನಾವು queue ಅನ್ನ ಯೂಸ್ ಮಾಡ್ತೀವಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. So these are the general applications of queue. Now let us see the specific types of queues ಏನಿರುತ್ತೆ ಅದರ applications ಅನ್ನ ನಾವು ಡಿಸ್ಕಸ್ ಮಾಡೋಣ. So how many types of queues we have seen? Linear queue, circular queue, priority queue and double-ended queue or DQ. So now we'll see the circular queue application. Memory ಅನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾವು circular queue ಅನ್ನು ಯೂಸ್ ಮಾಡ್ತೀವಿ. ಆಮೇಲೆ CPU ಶೆಡ್ಯೂಲಿಂಗ್ ಮಾಡೋಕ್ಕೋಸ್ಕರ circular queue ಅನ್ನು ಯೂಸ್ ಮಾಡ್ತೀವಿ. And traffic systems ಅಲ್ಲಿ ಕೂಡ ನಾವು circular queue ಅನ್ನು ಯೂಸ್ ಮಾಡ್ತೀವಿ. Coming to the priority queue. What are the applications of priority queue? So priority queue, one of the session ಅಲ್ಲಿ ನಾವು priority queue ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. So every queue element will be having its associated priority and based on its priority the elements will be deleted ಅಂತ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. So applications such as Dijkstra algorithms, this one Dijkstra ಅಥವಾ Dijkstra ಅಂತ ಕೂಡ ನಾವು ಹೇಳ್ತೀವಿ. Dijkstra shortest path algorithm. ಸೊ ಇದೊಂದು ಗ್ರಾಫ್ ಪ್ರಾಬ್ಲಮ್ ಇದೆ. ಸೊ ಒಂದು ನೋಡಿಂದ ಇನ್ನೊಂದು ನೋಡ್ಗೆ ರೀಚ್ ಆಗ್ಬೇಕಂತಂದ್ರೆ ಶಾರ್ಟೆಸ್ಟ್ ಪಾತ್, ಪಾಸಿಬಲ್ ಶಾರ್ಟೆಸ್ಟ್ ಪಾತ್ ಯಾವ್ದಿದೆ ಅಂತ ಅನ್ನೋದನ್ನ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಡಿಕಸ್ಟ್ರಾ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು A to C ಹೋಗ್ಬೇಕಂತೀನಿ. ಹಿಯರ್ ಇಟ್ ಈಸ್ ವೇಟ್ ಈಸ್ ಗಿವನ್ 1 2 3 4 1. Okay, so possible paths ಏನಿದೆ, A to B, B to C ಹೋಗೋದು, A to B, B to D, D to C ಹೋಗೋದು, or directly A to C ಕೂಡ ಹೋಗೋದು, ರೈಟ್? ಸೊ ಇದರದ್ದು ವೇಟ್ ಕೊಟ್ಟಿದೆ HS ಮೇಲೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಪಾಸಿಬಲ್ ವೇಟ್ ಸಿಗುತ್ತೆ. ಸೊ A to B 2, 2 plus 4 6. ಸೊ A to B, B to C ಈ ಪಾತ್ ಯೂಸ್ ಮಾಡಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. ನೆಕ್ಸ್ಟ್ A to D, D to C, A to D, D to C, 1 plus 1 2. Next A to C direct, A to C which is 3. So ಇದರಲ್ಲಿ ಯಾವುದು ಲೀಸ್ಟ್ ವ್ಯಾಲ್ಯೂ ಇದೆ? 2, that is ADC, this is the shortest path. So ಈ ತರ ಅಪ್ಲಿಕೇಶನ್ಸ್ ಅಥವಾ ಗ್ರಾಫ್ ಅಪ್ಲಿಕೇಶನ್ಸ್ ಏನಿರುತ್ತೆ ಅವನ್ನ ಕಂಪ್ಯೂಟ್ ಮಾಡೋಕ್ಕೋಸ್ಕರ ನಾವು priority queue ಅನ್ನು ಯೂಸ್ ಮಾಡ್ತೀವಿ. Again, you will learn this Dijkstra shortest path algorithm in the next semester algorithm subject.
It is used in Prim's algorithm. So Prim's algorithm is also a graph problem. It is used in data compression techniques like Huffman code, and it is also used in heap sort. It is also used in operating system like priority scheduling, load balancing, and interrupt handling. So ಸಾಕಷ್ಟು ಯೂಸ್ ಆಗೋದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. Okay. Next, coming to the DQ applications. DQ can be used as a stack and queue. So DQ or double-ended queue discussion ಮಾಡೋ ಟೈಮಲ್ಲಿ we discussed that DQ can be realized as stack and queue because of its special property that it has four ends, or operations can be performed at both the ends. Okay, insertion at the front and deletion at front, insertion at rear, deletion at rear. So ಈ ತರ ಪ್ರಾಪರ್ಟಿ ಇರೋದ್ರಿಂದ ನಾವು ಏನು ಮಾಡಬಹುದು, ಸ್ಟ್ಯಾಕ್ ಇಂಪ್ಲಿಮೆಂಟ್ ಮಾಡ ಕೂಡ ಯೂಸ್ ಮಾಡಬಹುದು, ಕ್ಯೂ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ನಾವು DQ ಅನ್ನು ಯೂಸ್ ಮಾಡಬಹುದು. It can be used as a palindrome tether, means that if we read the string from both ends, then the string would be the same. Andre palindrome. For example, 1 2 1 ಈ ನಂಬರ್ ಇದೆ. ಓಕೆ, ನೀವು ಲೆಫ್ಟ್ ಟು ರೈಟ್ ರೀಡ್ ಮಾಡಿದಾಗ ಮತ್ತು ರೈಟ್ ಟು ಲೆಫ್ಟ್ ರೀಡ್ ಮಾಡಿದಾಗ ಸೇಮ್ ಬರಬೇಕು. ಸೊ ಲೆಫ್ಟ್ ಟು ರೈಟ್ ಮಾಡಿದಾಗ ಏನು ಬರುತ್ತೆ, 1 2 1 ಬರುತ್ತೆ. ಆಮೇಲೆ ರೈಟ್ ಟು ಲೆಫ್ಟ್ ರೀಡ್ ಮಾಡಿದಾಗ 1 2 1. So if reverse of the number, if it is same, then it is said to be palindrome. So ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಸ್ಟ್ರಿಂಗ್ ಆಗಲಿ ನಂಬರ್ ಆಗಲಿ ಇದು palindrome ಇದೆನಾ ಅಥವಾ ಇಲ್ಲ ಅಂತ ನಾವು ಚೆಕ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ, DQ ಅನ್ನು ಯೂಸ್ ಮಾಡ್ತೀವಿ. ಬಿಕಾಸ್ we can read from both the ends. ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ರೀಡ್ ಮಾಡ್ತಾ ಹೋಗಿ, ರಿವರ್ಸ್ ಡೈರೆಕ್ಷನ್ ಅಲ್ಲಿ ರೀಡ್ ಮಾಡ್ತಾ ಹೋಗಿ. ಸೊ ಎರಡರದು ವ್ಯಾಲ್ಯೂನ ಚೆಕ್ ಮಾಡಿ both are equal, then the given number is palindrome. Okay. So DQ is also used in multiprocessor scheduling. Okay, students. So these are the applications of data structures like stacks and queues. So let us have a recap of fourth unit. So fourth unit ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ. Okay. Fourth unit ಅನ್ನು ನಾವು ಎರಡು ಪಾರ್ಟ್ ಅಲ್ಲಿ ಕಲಿತಿದ್ವಿ. ಫಸ್ಟ್ ಪಾರ್ಟ್ ಈಸ್ ಸ್ಟ್ಯಾಕ್, ಸೆಕೆಂಡ್ ಪಾರ್ಟ್ ಈಸ್ ಕ್ಯೂ. ಸೊ ಸ್ಟ್ಯಾಕ್ ಅಲ್ಲಿ ಏನೇನು ಕಲಿತಿದ್ವಿ, ಸ್ಟ್ಯಾಕ್ ಬೇಸಿಕ್ ಡೆಫಿನೇಷನ್ ಮತ್ತೆ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್ಸ್, ಪುಶ್ ಅಂಡ್ ಪಾಪ್ ಆಪರೇಷನ್ ಅನ್ನು ಪರ್ಫಾರ್ಮ್ ಮಾಡಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಕ್ ಯೂಸಿಂಗ್ ಅರೇ ಅಂಡ್ ಲಿಂಕ್ಡ್ ಲಿಸ್ಟ್, ಅವೆರಡು ಪ್ರೋಗ್ರಾಮ್ಸ್ ಥ್ರೂ ಐ ಹ್ಯಾವ್ ಡೆಮಾನ್ಸ್ಟ್ರೇಟೆಡ್ ದಟ್, ರೈಟ್. ಸೊ ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ಕಮಿಂಗ್ ಟು ದ ಕ್ಯೂ. ಸೊ ಕ್ಯೂ ಅಲ್ಲಿ ಕೂಡ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಕ್ಯೂ ಬೇಸಿಕ್ ಇಂಟ್ರೊಡಕ್ಷನ್ ಅಂಡ್ implementation of queue using the array data structure and linked list data structure ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಟೈಪ್ಸ್ ಆಫ್ ಕ್ಯೂ ಅನ್ನು ಡಿಸ್ಕಸ್ ಮಾಡಿದ್ವಿ, ಸರ್ಕ್ಯುಲರ್ ಕ್ಯೂ, priority queue and double ended queue. Also we implemented each of the types of the queue. Circular queue implementation ಮಾಡಿದ್ವಿ, priority queue implement ಮಾಡಿದ್ವಿ, ಆಮೇಲೆ double ended queue ಅನ್ನು ಕೂಡ implement ಮಾಡಿದ್ವಿ. And at last session, that is in this session, we discussed the applications of stacks and queues. Okay, students. So here it ends the fourth chapter. Okay. Thank you for watching this video. If you have any doubts, you can write us at lms.dtk@gmail.com. ಸೊ ಈ ಚಾಪ್ಟರ್ ನಲ್ಲಿ ಏನಾದರೂ ನಿಮ್ಗೆ ಡೌಟ್ ಬಂದಿತ್ತು ಅಂತಂದ್ರೆ ನೀವು ನಮಗೆ ಈ ಇಮೇಲ್ ಐಡಿಗೆ ನಿಮ್ದು ಕ್ವೆರಿಯನ್ನ ನೀವು ಪೋಸ್ಟ್ ಮಾಡಿದ್ರೆ we will answer for this. Okay, students. So thank you for watching this video.